ಪ್ರತಿ ಕಡಲೆಕಾಯಿ ಗಿಡದಲ್ಲೂ ಸುಮಾರು 40ರಿಂದ 50 ಕಾಳುಗಳು ದೊರಕಿದವು. ಕಡಲೆಕಾಯಿ ಗಿಡಗಳ ಒಟ್ಟಾರೆ ಬೆಳವಣಿಗೆ, ಎತ್ತರ, ಹೂ ಬಿಡುವ ಸಾಮರ್ಥ್ಯ ಹಾಗೂ ಬೇರುಗಳ ಬೆಳವಣಿಗೆ ಅತ್ಯುತ್ತಮವಾಗಿತ್ತು. ಇದನ್ನು ಯಾರಾದರೂ ಬಳಸಬಹುದು. ಹೂಗಳು ಅರಳಿದ ಸುಮಾರು 40ರಿಂದ 50 ದಿನಗಳ ನಂತರ ಗಿಡಗಳ ಮೇಲೆ ರೋಲರ್ನು ಇಟ್ಟು ಒತ್ತಿದರೆ ಗಿಡ ಎಷ್ಟು ಹೆಚ್ಚು ಹರಡುತ್ತದೆಯೋ ಅಷ್ಟು ಹೆಚ್ಚು ವೃತ್ತಾಕಾರದ ರೀತಿಯಲ್ಲಿ ಕಾಳುಗಳು ರೂಪುಗೊಳ್ಳುತ್ತವೆ. ನಾನು ನನ್ನ ಜಮೀನಿನ ಒಂದು ಭಾಗದಲ್ಲಿ ಮಾತ್ರ ಈ ಅಭಿಮಾನ್ ಔಷಧಿಯನ್ನು ಬಳಸಿದೆ, ಮತ್ತೊಂದು ಭಾಗದಲ್ಲಿ ಬಳಸಲಿಲ್ಲ. ಬಳಸಿದ ಭಾಗದ ಗಿಡಗಳ ಗುಣಮಟ್ಟ ಅತ್ಯುತ್ತಮವಾಗಿತ್ತು. ಬಳಸದೇ ಇದ್ದ ಭಾಗದ ಗಿಡಗಳು ಬದುಕಿ ಬೆಳೆದರೂ ಅವುಗಳ ಬೆಳವಣಿಗೆ ಕಡಿಮೆಯಾಗಿತ್ತು. ಅಲ್ಲಿ ಸಹ ಇದನ್ನು ಬಳಸಿದ್ದರೆ ಉತ್ತಮವಾಗಿ ಬೆಳೆಯುತ್ತಿತ್ತು. ಆದರೆ ಫಲಿತಾಂಶಗಳನ್ನು ಹೋಲಿಕೆ ಮಾಡಲು ನಾನು ಹೀಗೆ ಮಾಡಿದೆ. ನಾನು ಬಳಸಿದ ಪ್ರದೇಶದಲ್ಲಿ ಅತ್ಯುತ್ತಮ ಇಳುವರಿ ದೊರೆಯಿತು. ನಮಸ್ಕಾರ, ನನ್ನ ಹೆಸರು ಬಾಲಾಜಿ ನಾಯಕ್. ನಾನು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ, ಬೆಳುಗುಪ್ಪ ಮಂಡಲದವನಾಗಿದ್ದೇನೆ. ನಾನು 3 ಎಕರೆ ಜಮೀನಿನಲ್ಲಿ ಕಡಲೆಕಾಯಿ ಬೆಳೆ ಬೆಳೆದಿದ್ದೇನೆ. ಈಗ ಬೆಳೆಗೆ 45 ದಿನಗಳಾಗಿವೆ. ಬೆಳೆ 25 ದಿನಗಳಾಗಿದ್ದಾಗ ಅಭಿಮಾನ್ ಎಂಬ ಈ ಔಷಧಿಯನ್ನು ಬಳಸಿದೆ. 2.5 ಎಕರೆಯಲ್ಲಿ ಇದನ್ನು ಬಳಸಿದ ಪರಿಣಾಮ ಬೆಳವಣಿಗೆ ಮತ್ತು ಇಳುವರಿ ಅತ್ಯುತ್ತಮವಾಗಿತ್ತು. ಒಂದು ಭಾಗದಲ್ಲಿ ಇದನ್ನು ಬಳಸಲಿಲ್ಲ. ಅಲ್ಲಿ ಬೆಳವಣಿಗೆ ನಿಧಾನವಾಗಿತ್ತು. ಆ ಭಾಗದಲ್ಲಿ ಉತ್ತಮ ಫಲಿತಾಂಶ ದೊರೆಯಲಿಲ್ಲ. ಇದು ರಾಸಾಯನಿಕ ಕೀಟನಾಶಕವಲ್ಲ, ಬದಲಾಗಿ ಇದು ಬೆಳವಣಿಗೆ ಉತ್ತೇಜಕವಾಗಿದೆ. ಬೆಳವಣಿಗೆ ಅತ್ಯುತ್ತಮವಾಗಿತ್ತು. ಅಭಿಮಾನ್ ಬಳಸದೇ ಇದ್ದ ಭಾಗವು ಮಂಕಾಗಿ ಕಾಣುತ್ತಿತ್ತು, ಆದರೆ ಬಳಸಿದ ಭಾಗವು ಹಸನಾಗಿ ಹಾಗೂ ಸಮೃದ್ಧವಾಗಿ ಬೆಳೆಯಿತು. ಆರಂಭಿಕ ಫಲಿತಾಂಶಗಳು ತುಂಬಾ ಆಕರ್ಷಕವಾಗಿದ್ದರಿಂದ ಸಂಪೂರ್ಣ ಬೆಳೆಗೆ ಬಳಸಲು ಇನ್ನೂ 4 ಬಾಟಲಿಗಳನ್ನು ಆರ್ಡರ್ ಮಾಡಿದೆ. ಅದರ ಫಲಿತಾಂಶವೂ ಅತ್ಯುತ್ತಮವಾಗಿತ್ತು. ಮುಂದಿನ ಬಾರಿ ನನಗೆ 5 ಬಾಟಲಿಗಳನ್ನು ಕಳುಹಿಸಲು ಕೇಳಿದ್ದೇನೆ. ಸುಮಾರು 1 ತಿಂಗಳ ಹಿಂದೆ ಯೂಟ್ಯೂಬ್ನಲ್ಲಿ APKS ಆರ್ಗಾನಿಕ್ಸ್ನ ಅಭಿಮಾನ್ ಔಷಧಿಯನ್ನು ನೋಡಿ ನನ್ನ 3 ಎಕರೆ ಜಮೀನಿನಲ್ಲಿ ಅದನ್ನು ಪ್ರಯೋಗಿಸಲು ನಿರ್ಧರಿಸಿದೆ. ಫಲಿತಾಂಶಗಳು ಅತ್ಯುತ್ತಮವಾಗಿದ್ದವು. ಕಳೆದ 6 ವರ್ಷಗಳ ಕೃಷಿ ಅನುಭವದಲ್ಲಿ ಇಂತಹ ಫಲಿತಾಂಶವನ್ನು ನಾನು ಎಂದಿಗೂ ಪಡೆದಿರಲಿಲ್ಲ. ಅಭಿಮಾನ್ ಬಳಸಲು ಆರಂಭಿಸಿದ ತಕ್ಷಣವೇ ವ್ಯತ್ಯಾಸ ಸ್ಪಷ್ಟವಾಗಿ ಗೋಚರಿಸಿತು. ಈ ಬೆಳೆಗೆ ಅಭಿಮಾನ್ ಅತ್ಯಂತ ಸೂಕ್ತವಾದ ಉತ್ಪನ್ನವಾಗಿದೆ. ನಾಟಿ ಮಾಡಿದ ನಂತರ 25ರಿಂದ 35 ದಿನಗಳೊಳಗೆ ಇದನ್ನು ಬಳಸಬೇಕು. ಒಂದು ಟ್ಯಾಂಕ್ಗೆ 250 ಮಿಲಿ ಪ್ರಮಾಣದಲ್ಲಿ ಸಿಂಪಡಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಈಗ ಬೆಳೆಗೆ 45 ದಿನಗಳಾಗಿವೆ. ಈ ಬೆಳೆ 4 ತಿಂಗಳ ವಯಸ್ಸಿನದು. ಇದು ಗುಜರಾತ್ ಗೋಲ್ಡ್ ತಳಿಗೆ ಸೇರಿದೆ. ಇಲ್ಲಿ 4 ಬೋರ್ವೆಲ್ಗಳ ಮೂಲಕ ಸಾಕಷ್ಟು ನೀರಿನ ಸೌಲಭ್ಯವಿದೆ. ನೀರಾವರಿಗಾಗಿ ನಾನು ಸ್ಪ್ರಿಂಕ್ಲರ್ ಪದ್ಧತಿಯನ್ನು ಮಾತ್ರ ಬಳಸುತ್ತೇನೆ. ನೀರಿನ ಗುಣಮಟ್ಟವೂ ಅತ್ಯುತ್ತಮವಾಗಿದೆ. ಅಭಿಮಾನ್ ಉತ್ಪನ್ನದ ಬಗ್ಗೆ ಹೇಳುವುದಾದರೆ ಅದರ ಫಲಿತಾಂಶಗಳು ಅತ್ಯುನ್ನತ ಗುಣಮಟ್ಟದವು. ಇದನ್ನು ಬಳಸುವ ವಿಧಾನವೆಂದರೆ ಮೊದಲು ಸ್ಪ್ರಿಂಕ್ಲರ್ ಮೂಲಕ ಬೆಳೆಗೆ ನೀರು ಹಾಕಬೇಕು. ನಂತರ ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 11 ಗಂಟೆಯೊಳಗೆ ಅಭಿಮಾನ್ ಸಿಂಪಡಿಸಿದರೆ ಅತ್ಯುತ್ತಮ ಫಲಿತಾಂಶ ದೊರೆಯುತ್ತದೆ. ಗಿಡಗಳಿಗೆ ಸಮರ್ಪಕವಾಗಿ ನೀರು ನೀಡಿದ ನಂತರ ಅಭಿಮಾನ್ ಬಳಸಿದರೆ ಅದು ಬೇರುಗಳ ಬೆಳವಣಿಗೆಯನ್ನು ಬಹಳಷ್ಟು ಉತ್ತೇಜಿಸುತ್ತದೆ. ಇದನ್ನು ಬಳಸುವ ಪ್ರತಿಯೊಬ್ಬರೂ ಉತ್ತಮ ಬೆಳವಣಿಗೆಯ ಫಲಿತಾಂಶಗಳನ್ನು ಪಡೆಯಬಹುದು. ಕಳೆದ ತಿಂಗಳು ನಾನು ಅಭಿಮಾನ್ ಬಳಸಿದ್ದೆ. ಬೇರುಗಳ ಬೆಳವಣಿಗೆಯಲ್ಲಿ ದೊರೆತ ಫಲಿತಾಂಶಗಳು ಅತ್ಯುತ್ತಮವಾಗಿದ್ದವು. ಹಲವರು ಹಲವಾರು ರೀತಿಯ ಹೇಳಿಕೆಗಳನ್ನು ನೀಡಬಹುದು, ಆದರೆ ನಾನು ನನ್ನ ಸ್ವಂತ ಅನುಭವದಿಂದ ಮಾತನಾಡುತ್ತಿದ್ದೇನೆ. ನಾನು ಸ್ವತಃ ನನ್ನ ಹೊಲದಲ್ಲಿ ಈ ಔಷಧಿಯನ್ನು ಸಿಂಪಡಿಸಿ ಫಲಿತಾಂಶಗಳನ್ನು ಗಮನಿಸಿದ್ದೇನೆ. ಇದನ್ನು ಬಳಸದೇ ಇದ್ದ ಗಿಡಗಳೊಂದಿಗೆ ಹೋಲಿಸಿದಾಗ ಗಿಡಗಳ ಹಸಿರುತನ ಹಾಗೂ ಕಾಳು ಕಟ್ಟುವ ಸಾಮರ್ಥ್ಯದಲ್ಲಿ ಸ್ಪಷ್ಟವಾದ ವ್ಯತ್ಯಾಸವನ್ನು ಕಂಡೆ. ಫಲಿತಾಂಶಗಳು ತುಂಬಾ ಆಕರ್ಷಕವಾಗಿದ್ದರಿಂದ ಈ ಬಾರಿ ಇದನ್ನು ಇನ್ನಷ್ಟು ವ್ಯಾಪಕವಾಗಿ ಬಳಸಲು ನಿರ್ಧರಿಸಿದ್ದೇನೆ. ಕಳೆದ ತಿಂಗಳು ಇದನ್ನು ಬಳಸಿದ ನಂತರ ಹೂಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಯಿತು. ಹೂಗಳು ಚೆನ್ನಾಗಿ ಹಿಡಿದು ಆರೋಗ್ಯಕರ ಮತ್ತು ಸಂಪೂರ್ಣವಾಗಿ ಬೆಳೆಯುವ ಕಾಳುಗಳಾಗಿ ಮಾರ್ಪಟ್ಟವು. ಈ ಅಭಿಮಾನ್ ಔಷಧಿಯ ಬಳಕೆ ಉತ್ತಮ ಬೇರು ಬೆಳವಣಿಗೆ ಮತ್ತು ಕಾಳು ಕಟ್ಟುವಿಕೆಯನ್ನು ಉತ್ತೇಜಿಸುತ್ತದೆ. ಹೂಗಳು ಚೆನ್ನಾಗಿ ಹಿಡಿದಿವೆ ಹಾಗೂ ಕಾಳುಗಳ ಸಂಖ್ಯೆಯೂ ಗಮನಾರ್ಹವಾಗಿದೆ. ಒಂದು ಗಿಡದಲ್ಲಿ ಸುಮಾರು 20ರಿಂದ 30 ಕಾಳುಗಳಿವೆ. ಅಭಿಮಾನ್ ಪ್ರಯೋಗಿಸಿ ಫಲಿತಾಂಶಗಳನ್ನು ನೀವೇ ನೋಡಿ ಎಂದು ಎಲ್ಲರನ್ನೂ ಪ್ರೋತ್ಸಾಹಿಸುತ್ತೇನೆ. ಇದರ ಪ್ರಯೋಜನಗಳು ನಿಜವಾಗಿಯೂ ಅತ್ಯುತ್ತಮವಾಗಿವೆ. ನಾನು ಇದನ್ನು ಯಶಸ್ವಿಯಾಗಿ ಬಳಸಿದ್ದೇನೆ. ಆದ್ದರಿಂದ ಇದನ್ನು ಎಲ್ಲರಿಗೂ ಶಿಫಾರಸು ಮಾಡುತ್ತೇನೆ. ಈ ಉತ್ಪನ್ನದ ಪರಿಣಾಮವಾಗಿ ಕೆಲವು ಕಡಲೆಕಾಯಿ ಗಿಡಗಳಲ್ಲಿ 40ರಿಂದ 50 ಕಾಳುಗಳು ದೊರೆತಿವೆ. ಗಿಡದ ಒಟ್ಟಾರೆ ಬೆಳವಣಿಗೆ, ಹೂ ಬಿಡುವ ಸಾಮರ್ಥ್ಯ, ಬೇರುಗಳ ರಚನೆ ಹಾಗೂ ಕಾಳು ಕಟ್ಟುವ ಸಾಮರ್ಥ್ಯ ಅತ್ಯಂತ ಅದ್ಭುತವಾಗಿದೆ. ನಾನು ಪಡೆದ ಫಲಿತಾಂಶಗಳು ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿದ ಕಾರಣದಿಂದಲೇ ಸಾಧ್ಯವಾದವು. ಎಷ್ಟು ಹೂಗಳು ಬಂದರೂ ಅವುಗಳ ದಂಡೆಗಳು ಕೆಳಮುಖವಾಗಿ ಬೆಳೆದು ಮಣ್ಣಿನೊಳಗೆ ಸೇರುತ್ತವೆ. ಇದೇ ಪ್ರಕ್ರಿಯೆಯ ಮೂಲಕ ಕಡಲೆಕಾಯಿ ಕಾಳುಗಳು ರೂಪುಗೊಳ್ಳುತ್ತವೆ. ಇಲ್ಲಿಯೂ ಅದೇ ನಿಯಮ ಅನ್ವಯಿಸುತ್ತದೆ. ಹೂ ಬಿಡಲು ಆರಂಭಿಸಿದ ಸುಮಾರು 40ರಿಂದ 50 ದಿನಗಳ ನಂತರ ಗಿಡಗಳ ಮೇಲೆ ರೋಲರ್ ಇಟ್ಟು ಒತ್ತಿದರೆ ಅವು ಪಕ್ಕಕ್ಕೆ ಹೆಚ್ಚು ಹರಡಲು ಉತ್ತೇಜನ ಸಿಗುತ್ತದೆ. ಗಿಡ ಎಷ್ಟು ಅಗಲವಾಗಿ ಹರಡುತ್ತದೆಯೋ ಅಷ್ಟು ಹೆಚ್ಚು ಕಾಳುಗಳನ್ನು ಉತ್ಪಾದಿಸುತ್ತದೆ. ಈ ಅಭಿಮಾನ್ ಔಷಧಿಯ ಬಳಕೆ ಉತ್ತಮ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಜೊತೆಗೆ ರೋಲರ್ ಅಥವಾ ಅದಕ್ಕೆ ಸಮಾನವಾದ ಸಾಧನದಿಂದ ಒತ್ತುವ ಮೂಲಕ ಗಿಡದ ಹರಡುವಿಕೆಯನ್ನು ಹೆಚ್ಚಿಸಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಗಿಡವನ್ನು ಹೀಗೆ ಹರಡಿಸಿದಾಗ ಅದು ಸಂಪೂರ್ಣ ಪ್ರದೇಶವನ್ನು ಆವರಿಸುತ್ತದೆ.
ಒಂದು ಗಿಡದಿಂದ ಸುಮಾರು 75 ಕಾಳುಗಳವರೆಗೆ ಪಡೆಯಬಹುದು. ತೂಕವಿರುವ ರೋಲರ್ ಬಳಸುವುದರಿಂದ ಬೇರುಗಳು ಸರಿಯಾದ ರೀತಿಯಲ್ಲಿ ಕೆಳಕ್ಕೆ ಬೆಳೆಯಲು ಸಹಾಯವಾಗುತ್ತದೆ. ಬೇರುಗಳು ಮಣ್ಣಿನಲ್ಲಿ ಸರಿಯಾಗಿ ಸ್ಥಿರವಾದಾಗ ಕಾಳುಗಳ ಇಳುವರಿ ಗಮನಾರ್ಹವಾಗಿ ಹೆಚ್ಚುತ್ತದೆ. ಈ ಹೊಲದಲ್ಲಿ ಕಾಣುವಂತೆ ಗಿಡಗಳನ್ನು ಹರಡಿಸುವ ವಿಧಾನದಲ್ಲಿ ಬೆಳೆದ ಬೆಳೆ ಅತ್ಯುತ್ತಮ ಗುಣಮಟ್ಟವನ್ನು ನೀಡಿದೆ. ಅಭಿಮಾನ್ ಬಳಸದೇ ಇದ್ದ ಭಾಗದಲ್ಲಿ ಬೆಳೆ ಇದ್ದರೂ ಗಮನಾರ್ಹ ಬೆಳವಣಿಗೆ ಇಲ್ಲ. ಅಲ್ಲಿ ಸಹ ಇದನ್ನು ಬಳಸಿದ್ದರೆ ಫಲಿತಾಂಶಗಳು ಅತ್ಯುತ್ತಮವಾಗುತ್ತಿತ್ತು. ನಾನು ಬಳಸಿದ ಗಿಡಗಳು ಅತ್ಯುತ್ತಮವಾಗಿ ಬೆಳೆದವು. ಫಲಿತಾಂಶಗಳನ್ನು ಹೋಲಿಕೆ ಮಾಡಲು ಆರಂಭದಲ್ಲಿ ಒಂದು ಭಾಗದಲ್ಲಿ ಮಾತ್ರ ಇದನ್ನು ಬಳಸಲಿಲ್ಲ. ನಾನು ಬಳಸಿದ ಭಾಗದಲ್ಲಿ ಅದ್ಭುತ ಬೆಳವಣಿಗೆ ಕಂಡುಬಂತು. ಆದರೆ ಬಳಸದೇ ಇದ್ದ ಭಾಗ ಅದೇ ಸ್ಥಿತಿಯಲ್ಲಿದೆ. ಅಲ್ಲಿ ಇಳುವರಿ ಕಡಿಮೆಯಾಗಿದೆ. ಜೊತೆಗೆ ಬೆಳೆ ಸಮಾನವಾಗಿ ಪಕ್ವವಾಗುವುದಿಲ್ಲ. ಕೆಲವೊಮ್ಮೆ ಮಣ್ಣಿನಿಂದ ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳಲು ಸಾಧ್ಯವಾಗದ ಕಾರಣ ಹೂ ಬಿಡುವುದು ತಡವಾಗಬಹುದು ಅಥವಾ ಕಡಿಮೆಯಾಗಬಹುದು. ಇಂತಹವುಗಳು ಸಹಜವಾಗಿಯೇ ಸಂಭವಿಸುತ್ತವೆ. ಈ ಫಲಿತಾಂಶಗಳು ನನ್ನನ್ನು ಬಹಳವಾಗಿ ಆಕರ್ಷಿಸಿದ ಕಾರಣದಿಂದಲೇ ನಾನು ಇದನ್ನು ಹಂಚಿಕೊಳ್ಳುತ್ತಿದ್ದೇನೆ. ಮುಂದಿನ ಸಲವೂ ನಾನು ಖಂಡಿತವಾಗಿ ಈ ಅಭಿಮಾನ್ ಔಷಧಿಯನ್ನು ಬಳಸಲು ಬಯಸುತ್ತೇನೆ. ನಾನು ಸುಮಾರು 7 ವರ್ಷಗಳಿಂದ ಕಡಲೆಕಾಯಿ ಕೃಷಿ ಮಾಡುತ್ತಿದ್ದೇನೆ. ಆದರೆ ಇದಕ್ಕೂ ಮೊದಲು ಇಂತಹ ಫಲಿತಾಂಶಗಳನ್ನು ಎಂದಿಗೂ ಪಡೆದಿರಲಿಲ್ಲ. ಹಿಂದೆ ನಾನು 14,000 ರೂಪಾಯಿ ನೀಡಿ ಒಂದು ಚೀಲ ಕಡಲೆಕಾಯಿ ಬೀಜ ಖರೀದಿಸುತ್ತಿದ್ದೆ. ಆದರೂ 2 ಎಕರೆ ಜಮೀನಿನಿಂದ ಕೇವಲ 20 ಚೀಲಗಳಷ್ಟು ಇಳುವರಿ ಮಾತ್ರ ದೊರೆಯುತ್ತಿತ್ತು. 20 ಚೀಲ ಕಡಲೆಕಾಯಿಯನ್ನು ಕೊಯ್ದರೂ ಅದನ್ನು ಮಾರಿದರೆ 40,000 ರೂಪಾಯಿ ಸಹ ಸಿಗುವುದಿಲ್ಲ. ಮಾರುಕಟ್ಟೆ ಬೆಲೆ ತುಂಬಾ ಕಡಿಮೆಯಾಗಿದೆ. ಬೆಲೆ ಕಡಿಮೆ ಇರುವಾಗ ಮಾರಾಟ ಮಾಡುವುದರಲ್ಲಿ ಏನು ಪ್ರಯೋಜನ? ಆದ್ದರಿಂದ ಬೀಜಕ್ಕಾಗಿ ಕಡಲೆಕಾಯಿಯಿಂದ ಬೀಜಗಳನ್ನು ಬೇರ್ಪಡಿಸಲು ಯಂತ್ರವನ್ನು ಬಳಸಲು ನಿರ್ಧರಿಸಿದೆ. ಕಡಲೆಕಾಯಿಯನ್ನು ಮಾರಾಟ ಮಾಡುವ ಬದಲು ಬೀಜಗಳನ್ನು ಮಾತ್ರ ಪಡೆಯುವಂತೆ ಅದನ್ನು ಸಂಸ್ಕರಿಸಿದೆ. ಈ ರೀತಿ ಪಡೆದ ಬೀಜಗಳನ್ನು ಬಳಸುವುದರಿಂದ ದೊರೆತ ಫಲಿತಾಂಶಗಳು ಅತ್ಯುತ್ತಮವಾಗಿದ್ದು ನಿಜವಾಗಿಯೂ ಅದ್ಭುತವಾಗಿದ್ದವು. ಈ ಅಭಿಮಾನ್ ಔಷಧಿಯನ್ನು ಬಳಸುವ ಮೊದಲು ಅದರ ಬಗ್ಗೆ ತಿಳಿದುಕೊಳ್ಳಲು ನಾನು ಮೇಡಮ್ ಅವರಿಗೆ 4 ಬಾರಿ ಕರೆ ಮಾಡಿದ್ದೆ. ನಾನು ಖಂಡಿತವಾಗಿಯೂ ಅದನ್ನು ನಿಮಗೆ ಅಂಚೆ ಮೂಲಕ ಕಳುಹಿಸುತ್ತೇನೆ. ನೀವು ಪಡೆದ ನಂತರ ಹಣ ಪಾವತಿಸಬಹುದು ಎಂದು ಅವರು ಭರವಸೆ ನೀಡಿದರು ಎಂದು ಹೇಳಿದೆ. ಈ ಅಭಿಮಾನ್ ಔಷಧಿಯನ್ನು ಬಳಸಿದ ನಂತರ ಅದರ ಫಲಿತಾಂಶಗಳು ನನಗೆ ಇಷ್ಟವಾದ ಕಾರಣ ಇದನ್ನು ಮುಂದುವರಿಸಿ ಬಳಸಲು ನಿರ್ಧರಿಸಿದೆ. ನಿಜವಾಗಿ ಹೇಳುವುದಾದರೆ ಇದರ ಬಗ್ಗೆ ಮಾತನಾಡಲು ನಿನ್ನೆ ಬೆಳಿಗ್ಗೆ ನಾನು ಮೇಡಮ್ ಅವರಿಗೆ ಕರೆ ಮಾಡಿದ್ದೆ. ಈ 3 ಎಕರೆ ಜಮೀನಿನಲ್ಲಿ ನಾನು ಕಡಲೆಕಾಯಿ ಬೆಳೆದಿದ್ದೇನೆ. ಜೊತೆಗೆ 3 ಎಕರೆಯಲ್ಲಿ ಜೋಳ, 1 ಎಕರೆಯಲ್ಲಿ ಬದನೆಕಾಯಿ, 1 ಎಕರೆಯಲ್ಲಿ ಸೌತೆಕಾಯಿ ಹಾಗೂ 4 ಎಕರೆಯಲ್ಲಿ ಟೊಮೆಟೊ ಬೆಳೆದಿದ್ದೇನೆ. ಬೆಳೆಯ ಬೆಳವಣಿಗೆ ಮತ್ತು ಬೇರುಗಳ ಬೆಳವಣಿಗೆಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಎಪಿಕೆಎಸ್ ಆರ್ಗಾನಿಕ್ಸ್ ನನಗೆ ಶಿಫಾರಸು ಮಾಡಿದ ಎಲ್ಲ ಉತ್ಪನ್ನಗಳನ್ನು ಮುಂದಿನ ದಿನಗಳಲ್ಲಿ ಬಳಸಲು ಯೋಜಿಸಿದ್ದೇನೆ. ಅಭಿಮಾನ್ ಅನ್ನು ನನಗೆ ಪರಿಚಯಿಸಿದ ಎಪಿಕೆಎಸ್ ಆರ್ಗಾನಿಕ್ಸ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.